ಇಲ್ಲ. ಸ್ನೇಹಿತರೆ, ಡೇ 2. ಸ್ನೇಹಿತರೆ, ಸಕ್ಸಸ್ಫುಲ್ ಪರ್ಸನ್ 100 ಡೇ ಚಾಲೆಂಜ್ ಅಲ್ಲಿ 2ನೇ ದಿನ. ಸ್ನೇಹಿತರೆ, ಕಷ್ಟದಿಂದ ವಿಶ್ವದ ಶಿಖರದವರೆಗೆ ಬಂದ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ಯಶಸ್ವಿನ ದಾರಿ ನೋಡೋಣ. ಸ್ನೇಹಿತರೆ, ಒಂದು ಸಣ್ಣ ದ್ವೀಪದ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ಹುಡುಗ ಮುಂದೊಂದು ದಿನ ವಿಶ್ವದ ಕೋಟ್ಯಾಂತರ ಜನರಿಗೆ ಪರಿಚಯವಾಗುತ್ತಾನೆ. ಸ್ನೇಹಿತರೆ, ಎಂದು ಯಾರೂ ಊಹಿಸಿರಲಿಲ್ಲ. ಹಣ, ದೊಡ್ಡ ಹೆಸರು, ದೊಡ್ಡ ಸಂಪರ್ಕಗಳು ಇವು ಯಾವುದೂ ಅವನ ಬಳಿ ಇರಲಿಲ್ಲ. ಸ್ನೇಹಿತರೆ, ಆದರೆ ಅವನ ಬಳಿ ಒಂದು ವಿಷಯವಿತ್ತು, ಅದೇ ದೊಡ್ಡ ಕನಸು. ಸ್ನೇಹಿತರೆ, ಆ ಹುಡುಗನೇ ಕ್ರಿಸ್ಟಿಯಾನೋ ರೊನಾಲ್ಡೋ. ಆದರೆ ರೊನಾಲ್ಡೋ ವಿಶ್ವದ ಅತ್ಯುತ್ತಮ ಫುಟ್ಬಾಲ್ ಆಟಗಾರರಲ್ಲಿ ಒಬ್ಬನಾಗಿದ್ದು ಹೇಗೆ? ಅವನ ಪ್ರಯಾಣದಲ್ಲಿ ಎಷ್ಟು ಕಷ್ಟಗಳಿದ್ದವು ಮತ್ತು ಅವನ ಯಶಸ್ವಿನ ಹಿಂದಿರುವ ನಿಜವಾದ ರಹಸ್ಯವೇನು? ಸ್ನೇಹಿತರೆ, ಇದು ಕೇವಲ ಒಬ್ಬ ಫುಟ್ಬಾಲ್ ಆಟಗಾರರ ಕಥೆಯಲ್ಲ. ಕನಸು ದೊಡ್ಡದಿರಲಿ, ಪ್ರಯತ್ನ ಅದಕ್ಕಿಂತ ದೊಡ್ಡದಿರಲಿ ಎಂಬುದನ್ನು ತೋರಿಸುವ ಕತೆ. ಸ್ನೇಹಿತರೆ, ಕ್ರಿಸ್ಟಿಯಾನೋ ರೊನಾಲ್ಡೋ ದ ಸ್ಯಾಂಟೋಸ್ ಎವೇರಿಯೋ ಅವರು 1985 ಫೆಬ್ರವರಿ 5 ಪಾರ್ಚುನಲ್ ಮದೇರಿಯ ದ್ವೀಪದ ಪಂಚಿಲ್ನಲ್ಲಿ ಜನಿಸಿದರು. ಸ್ನೇಹಿತರೆ, ಅವರ ಕುಟುಂಬ ಶ್ರೀಮಂತ ಕುಟುಂಬವಾಗಿರಲಿಲ್ಲ. ಚಿಕ್ಕ ವಯಸ್ಸಿನಿಂದಲೂ ರೊನಾಲ್ಡೋಗೆ ಫುಟ್ಬಾಲ್ ಅಂದರೆ ತುಂಬ ಇಷ್ಟ. ಬೀದಿಯಲ್ಲಿ ಸಿಕ್ಕ ಜಾಗದಲ್ಲಿಯೇ ಫುಟ್ಬಾಲ್ ಆಡುತ್ತಿದ್ದರು. ಅವರ ಕನಸು ಸಾಮಾನ್ಯವಾಗಿರಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿಯೇ ತಾನು ದೊಡ್ಡ ಫುಟ್ಬಾಲ್ ಆಟಗಾರನಾಗಬೇಕೆಂದು ರೊನಾಲ್ಡೋ ನಂಬಿದ್ದರು. ಸ್ನೇಹಿತರೆ, ಅದೇ ಕನಸನ್ನು ಬೆನ್ನಟ್ಟಲು ಅವರು ತಮ್ಮ ಬಾಲ್ಯದಿಂದಲೇ ಮದೇರಿಯಲ್ಲಿದ್ದ ನ್ಯಾಷನಲ್ ಕ್ಲಬ್ನ ಯುವ ತಂಡಕ್ಕೆ ಸೇರಿದರು. ಸ್ನೇಹಿತರೆ, ನಂತರ ಅವರ ಪ್ರತಿಭೆ ಸ್ಪೋರ್ಟಿಂಗ್ ಸಿಪ್ನ ಗಮನಕ್ಕೆ ಬಂತು. ಅಲ್ಲಿಂದ ರೊನಾಲ್ಡೋ ಜೀವನವೇ ಬದಲಾಗಲು ಆರಂಭವಾಯಿತು. ಸ್ನೇಹಿತರೆ, ರೊನಾಲ್ಡೋಗೆ ದೊಡ್ಡ ಅವಕಾಶ ಸಿಕ್ಕಾಗ ಅವರ ವಯಸ್ಸು ಇನ್ನೂ ಚಿಕ್ಕದಾಗಿತ್ತು. ಮದೇರಿಯಿಂದ ಪಾರ್ಚುನಲ್ನ ಮೈನ್ಲ್ಯಾಂಡ್ಗೆ ಹೋಗಿ ಸ್ಪೋರ್ಟಿಂಗ್ ಸಿಪ್ ಅಕಾಡೆಮಿಯಲ್ಲಿ ತರಬೇತಿ ಪಡಬೇಕಾಯಿತು. ಸ್ನೇಹಿತರೆ, ಅಂದರೆ ಕುಟುಂಬದಿಂದ ದೂರ, ಹೊಸ ಜಾಗ, ಹೊಸ ಜನ ಮತ್ತು ಫುಟ್ಬಾಲ್ನಲ್ಲಿ ತಮ್ಮ ಸ್ಥಾನವನ್ನು ಸಾಬೀತುಪಡಿಸಬೇಕಾದ ಒತ್ತಡ. ಆದರೆ ರೊನಾಲ್ಡೋಗೆ ಒಂದು ವಿಷಯ ಸ್ಪಷ್ಟವಾಗಿತ್ತು, ತಾನು ಯಾವ ಮಟ್ಟಕ್ಕೆ ಹೋಗಬೇಕು ಎಂಬ ಗುರಿ. ಅವರು ಕೇವಲ ಟ್ಯಾಲೆಂಟ್ ಮೇಲೆ ನಂಬಿಕೆ ಇಡಲಿಲ್ಲ. ಸ್ನೇಹಿತರೆ, ತರಬೇತಿ, ಫಿಟ್ನೆಸ್ ಮತ್ತು ತನ್ನ ಆಟವನ್ನು ನಿರಂತರವಾಗಿ ಸುಧಾರಿಸುವುದರ ಮೇಲೆ ಗಮನ ಹರಿಸಿದರು. ಸ್ನೇಹಿತರೆ, ಅವರ ಈ ಬೆಳವಣಿಗೆಯನ್ನು ಗಮನಿಸಿದ ಸ್ಪೋರ್ಟಿಂಗ್ ಸಿಪ್ನ ತಂಡದವರು ಮಾತ್ರವಲ್ಲ, ಇತರ ದೊಡ್ಡ ಕ್ಲಬ್ಗಳು ಗಮನಿಸಲು ಆರಂಭಿಸಿದವು. ಸ್ನೇಹಿತರೆ, ರೊನಾಲ್ಡೋ ಅವರು ಕ್ಯಾರಿಯರ್ನಲ್ಲಿ ಒಂದು ದೊಡ್ಡ ತಿರುವು. ಮ್ಯಾಂಚೆಸ್ಟರ್ ಯುನೈಟೆಡ್ ಅವರ ಪ್ರತಿಭೆಯನ್ನು ಗಮನಿಸಿ ಅವರನ್ನು ತಮ್ಮ ತಂಡಕ್ಕೆ ಕರೆತಂದಿತು. ಆ ಸಮಯದಲ್ಲಿ ರೊನಾಲ್ಡೋ ಇನ್ನೂ ಕೇವಲ 18 ವರ್ಷದ ಯುವ ಆಟಗಾರ. ಆದರೆ ಅವರ ಮುಂದೆ ದೊಡ್ಡ ಸವಾಲಿತ್ತು. ಪ್ರೀಮಿಯರ್ ಲೀಗ್ನಲ್ಲಿ ವೇಗ, ಶಕ್ತಿ ಮತ್ತು ಅನುಭವ ಹೊಂದಿದ್ದ ಆಟಗಾರ ವಿರುದ್ಧ ಆಡಬೇಕಾಯಿತು. ಸ್ನೇಹಿತರೆ, ಆರಂಭದಲ್ಲಿ ರೊನಾಲ್ಡೋನಲ್ಲಿ ಪ್ರತಿಭೆ ಇದ್ದರೂ ಇನ್ನೂ ಬಹಳಷ್ಟು ಕಲಿಯಬೇಕಿತ್ತು. ಮ್ಯಾಂಚೆಸ್ಟರ್ ಯುನೈಟೆಡ್ ಲೆಜೆಂಡರಿ ಮ್ಯಾನೇಜರ್ ಸರ್ ಅಲೆಕ್ಸ್ ಫರ್ಗ್ಯೂಸನ್ ಅವರ ಮಾರ್ಗದರ್ಶನದಲ್ಲಿ ರೊನಾಲ್ಡೋ ನಿಧಾನವಾಗಿ ತಮ್ಮ ಆಟವನ್ನು ಬದಲಾಯಿಸಿಕೊಂಡರು. ಡ್ರಿಬ್ಲಿಂಗ್, ಸ್ಪೀಡ್, ಫಿನಿಶಿಂಗ್, ಫಿಸಿಕಲಿ ಸ್ಟ್ರೆಂತ್ ಎಲ್ಲದರ ಮೇಲೂ ಕೆಲಸ ಮಾಡಿದರು. 2007-8 ಸೀಸನ್ನಲ್ಲಿ ರೊನಾಲ್ಡೋ ಅದ್ಭುತ ಪ್ರದರ್ಶನ ನೀಡಿದರು. ಸ್ನೇಹಿತರೆ, ಮತ್ತು ರೊನಾಲ್ಡೋ ಅವರು ಕ್ಯಾರಿಯರ್ನಲ್ಲಿ ಮೊದಲ ಬ್ಯಾಲನ್ ಡಿ'ಆರ್ ಕೂಡ 2018 ಬಂದಿತು. ಒಬ್ಬ ಯುವ ಪ್ರತಿಭೆ ಈಗ ವಿಶ್ವದ ಅತ್ಯುತ್ತಮ ಆಟಗಾರರ ಚರ್ಚೆಯಲ್ಲಿ ನಿಂತಿದ್ದ. 2009 ರೊನಾಲ್ಡೋ ಅವರ ಕ್ಯಾರಿಯರ್ ಮತ್ತೊಂದು ದೊಡ್ಡ ಹಂತಕ್ಕೆ ಪ್ರವೇಶಿಸಿತು. ರಿಯಲ್ ಮ್ಯಾಡ್ರಿಡ್ ಅವರನ್ನು ವಿಶ್ವ ದಾಖಲೆ ಮಟ್ಟದ ಟ್ರಾನ್ಸ್ಫರ್ ಫೀಗೆ ತಮ್ಮ ತಂಡಕ್ಕೆ ಕರೆತಂದಿತು. ಹೊಸ ಕ್ಲಬ್, ಹೊಸ ನಿರೀಕ್ಷೆಗಳು ಮತ್ತು ರೊನಾಲ್ಡೋ ಮೇಲೆ ಇನ್ನಷ್ಟು ಒತ್ತಡ. ಆದರೆ ಒತ್ತಡ ಹೆಚ್ಚಾದಂತೆ ಅವರು ಪರ್ಫಾರ್ಮೆನ್ಸ್ ಕೂಡ ಹೆಚ್ಚಾಯಿತು. ರಿಯಲ್ ಮ್ಯಾಡ್ರಿಡ್ನಲ್ಲಿ ರೊನಾಲ್ಡೋ ಅನೇಕ ದಾಖಲೆಗಳನ್ನು ನಿರ್ಮಿಸಿದರು. ಅವರು ಚಾಂಪಿಯನ್ಸ್ ಲೀಗ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದರು. 2013, 14, 16 ಮತ್ತು 17 ಬ್ಯಾಲನ್ ಡಿ'ಆರ್ ಗೆದ್ದರು. ಸ್ನೇಹಿತರೆ, 2014 ರಿಂದ 2018 ರಿಯಲ್ ಮ್ಯಾಡ್ರಿಡ್ 4 ಚಾಂಪಿಯನ್ಸ್
ಲೀಗ್ ಟೈಟಲ್ನಲ್ಲಿ ಗೆದ್ದ ತಂಡದ ಭಾಗವಾಗಿದ್ದರು. ಇಲ್ಲಿ ರೊನಾಲ್ಡೋ ಕೇವಲ ಗೋಲ್ ಸ್ಕೋರ್ ಆಗಿರಲಿಲ್ಲ, ಅವರ ದೊಡ್ಡ ಪಂದ್ಯಗಳಲ್ಲಿ ತಂಡಕ್ಕೆ ನಿರ್ಣಾಯಕ ಆಟಗಾರರಾಗಿದ್ದರು. ಅವರ ಡೆಡಿಕೇಶನ್, ಕನ್ಸಿಸ್ಟೆನ್ಸಿ ಅವರನ್ನು ವಿಶ್ವದ ದೊಡ್ಡ ಸ್ಪೋರ್ಟ್ಸ್ ಸ್ಟಾರ್ಗಳಲ್ಲಿ ಒಬ್ಬರಾಗಿ ಮಾಡಿತು. ಸ್ನೇಹಿತರೆ, ಆದರೆ ರೊನಾಲ್ಡೋ ಅವರ ಕಥೆಯಲ್ಲಿ ಕ್ಲಬ್ ಫುಟ್ಬಾಲ್ ಮಾತ್ರ ಇರಲಿಲ್ಲ. ಅವರ ದೊಡ್ಡ ಕನಸುಗಳಲ್ಲಿ ಒಂದು ಪೋರ್ಚುಗಲ್ ಪರವಾಗಿ ದೊಡ್ಡ ಟ್ರೋಫಿ ಗೆಲ್ಲುವುದು. 2016ರ ಯುರೋಪಿಯನ್ ಚಾಂಪಿಯನ್ಶಿಪ್ನಲ್ಲಿ ಪೋರ್ಚುಗಲ್ ಫೈನಲ್ ತಲುಪಿತು. ಫೈನಲ್ನಲ್ಲಿ ರೊನಾಲ್ಡೋ ಗಾಯಗೊಂಡು ಪಂದ್ಯದಿಂದ ಹೊರಬೇಕಾಯಿತು. ಆದರೂ ಅವರು ತಂಡದ ಜೊತೆ ಉಳಿದು ಹೊರಗಿನಿಂದ ತಮ್ಮ ಟೀಮ್ಮೇಟ್ಸ್ಗೆ ಬೆಂಬಲ ನೀಡಿದರು. ಪೋರ್ಚುಗಲ್ನಲ್ಲಿ ಅಂತಿಮವಾಗಿ ಫ್ರಾನ್ಸ್ ಅನ್ನು ಸೋಲಿಸಿ ಯುರೋಪಿಯನ್ ಚಾಂಪಿಯನ್ಶಿಪ್ ಗೆದ್ದಿತು. ಅದು ರೊನಾಲ್ಡೋಗೆ ಮಾತ್ರವಲ್ಲ, ಪೋರ್ಚುಗಲ್ ದೇಶದ ಫುಟ್ಬಾಲ್ ಇತಿಹಾಸದಲ್ಲಿ ಒಂದು ಮಹತ್ವದ ಕ್ಷಣ. ಸ್ನೇಹಿತರೆ, ರೊನಾಲ್ಡೋ ಅವರ ಕ್ಯಾರಿಯರ್ನಲ್ಲಿ ಎಲ್ಲವೂ ಸುಲಭವಾಗಿರಲಿಲ್ಲ. ಅವರ ಮೇಲೆ ನಿರಂತರ ಮೀಡಿಯಾ ಪ್ರೆಷರ್ ಇತ್ತು. ಪ್ರತಿ ಪಂದ್ಯದಲ್ಲೂ ನಿರೀಕ್ಷೆಗಳು, ಪ್ರತಿ ಸೀಸನ್ನಲ್ಲಿ ಹೊಸ ಟಾರ್ಗೆಟ್ಸ್. ವಯಸ್ಸು ಹೆಚ್ಚಾದಂತೆ ಇನ್ನೂ ಹಿಂದಿನಂತೆಯೇ ಆಡಬಹುದಾದ ಎಂಬ ಪ್ರಶ್ನೆಗಳು ಬಂದವು. ಆದರೆ ರೊನಾಲ್ಡೋ ತಮ್ಮ ಗೇಮ್ ಅನ್ನು ಬದಲಾಯಿಸಿಕೊಂಡರು. ಯುವ ವಯಸ್ಸಿನ ವೇಗ ಮತ್ತು ಡ್ರಿಬ್ಲಿಂಗ್ ಮೇಲೆ ಮಾತ್ರ ಅವಲಂಬಿತರಾಗಿದ್ದರು. ಸ್ನೇಹಿತರೆ, ಇವುಗಳನ್ನು ಇನ್ನಷ್ಟು ಬಳಸಿಕೊಂಡು ಇದೇ ಪ್ರೊಫೆಷನಲ್ ಅಥ್ಲೆಟಿಕ್ ಆಗಿರುವುದರ ಒಂದು ದೊಡ್ಡ ಪಾಠ. ಕಾಲ ಬದಲಾಗುತ್ತದೆ, ಪರಿಸ್ಥಿತಿ ಬದಲಾಗುತ್ತದೆ, ಆದರೆ ಗುರಿ ಇದ್ದರೆ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳಬೇಕು. ಸ್ನೇಹಿತರೆ, ಹಾಗಿದ್ದರೆ ರೊನಾಲ್ಡೋ ಅವರ ಯಶಸ್ವಿನ ರಹಸ್ಯ ಏನು? ಟ್ಯಾಲೆಂಟ್ ಖಂಡಿತವಾಗಿಯೂ ಒಂದು ಭಾಗ, ಆದರೆ ಟ್ಯಾಲೆಂಟ್ ಮಾತ್ರ ಸಾಕಾಗುವುದಿಲ್ಲ. ರೊನಾಲ್ಡೋ ಅವರ ಕ್ಯಾರಿಯರ್ ನಮಗೆ ಹೇಳುವ ದೊಡ್ಡ ಲೆಸನ್ಸ್. ಕನ್ಸಿಸ್ಟೆನ್ಸಿ. ಒಂದು ದಿನ ಹಾರ್ಡ್ ವರ್ಕ್ ಮಾಡಿದರೆ ಸಕ್ಸಸ್ ಸಿಗುವುದಿಲ್ಲ. ನೂರಾರು ದಿನ, ಸಾವಿರಾರು ಗಂಟೆಗಳ ಮತ್ತೆ ಪ್ರಾಕ್ಟೀಸ್ ಮಾಡಬೇಕು. ಸೋತಾಗ ಮತ್ತೆ ಎದ್ದು ನಿಲ್ಲಬೇಕು. ಟೀಕೆ ಬಂದಾಗ ಗುರಿಯನ್ನು ಮರೆಯಬಾರದು. ಇತರರ ಜೊತೆ ಕಂಪೇರ್ ಮಾಡುವುದಕ್ಕಿಂತ ನಿನ್ನೆ ಇದ್ದ ನಮ್ಮ ವರ್ಷನ್ಗಿಂತ ಇಂದು ಉತ್ತಮವಾಗಲು ಪ್ರಯತ್ನಿಸಬೇಕು. ಇದೇ ಮೈಂಡ್ಸೆಟ್ ರೊನಾಲ್ಡೋ ಅವರ ಜರ್ನಿಯಿಂದ ನಮಗೆ ಸಿಗುವ ದೊಡ್ಡ ಪಾಠ. ಸ್ನೇಹಿತರೆ, ರೊನಾಲ್ಡೋ ಅವರ ಕಥೆಯನ್ನು ನೋಡಿದಾಗ ಒಂದು ವಿಷಯ ಅರ್ಥವಾಗುತ್ತದೆ. ದೊಡ್ಡ ಕನಸು ಕಾಣಲು ದೊಡ್ಡ ಹಿನ್ನೆಲೆ ಬೇಕಾಗಿಲ್ಲ. ನಿಮ್ಮ ಬಳಿ ಎಲ್ಲವೂ ಇಲ್ಲದಿರಬಹುದು, ಸೌಲಭ್ಯ ಕಡಿಮೆ ಇರಬಹುದು, ಜನರು ನಿಮ್ಮನ್ನು ನಂಬದೇ ಇರಬಹುದು. ಆದರೆ ನೀವು ನಿಮ್ಮ ಗುರಿಯನ್ನು ನಂಬಿ ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಟ್ಟರೆ ನಿಮ್ಮ ಕಥೆಯೂ ಬದಲಾಗಬಹುದು. ಯಾಕಂದರೆ ಕನಸು ದೊಡ್ಡದಿರಲಿ, ಪ್ರಯತ್ನ ಅದಕ್ಕಿಂತ ದೊಡ್ಡದಿರಲಿ. ಇಂದು ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ಕಥೆಯಿಂದ ನಮಗೆ ಸಿಗುವ ಸ್ಫೂರ್ತಿ. ಇಂತಹ ನಿಜವಾದ ಯಶಸ್ವಿ ಕಥೆಗಳನ್ನು ಕನ್ನಡದಲ್ಲಿ ಕೇಳಲು ಇನ್ಸ್ಪೈರ್ ಸ್ಟೋರಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.